If you're reading this now, odds are I've already left town. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ನಮ್ಮ ಪ್ರಯಾಣ ಹೊಸಪೇಟೆ ಡ್ಯಾಮ್ ಕಡೆಗೆ. ಲೆಟ್ಸ್ ಗೋ. A few empties on the floor and a note on the door of your house. And this silence reminds me of what's left behind me for now. There's a broken down car parked outside the barn up the road. ಸ್ನೇಹಿತರೆ, ಒಂದು ಅಣೆಕಟ್ಟನ್ನು ಕಟ್ಟಬೇಕಾದರೆ ನಿಖರವಾದ ಕಾರಣ ಬೇಕಾಗುತ್ತದೆ. ಆ ಕಾರಣ ಏನು ಅಂದರೆ, ಬಳ್ಳಾರಿ, ಕರ್ನೂಲು, ಅನಂತಪುರ ಪ್ರಾಂತ್ಯದಲ್ಲಿ ಭೀಕರ ಬರಗಾಲ ಬರುತ್ತದೆ. ಈ ಬರಗಾಲವನ್ನು ಕಾಯಮ್ಮಾಗಿ ಅಳಿಸಿ ಹಾಕಬೇಕೆಂದರೆ ತುಂಗಭದ್ರಾ ನದಿಗೆ ಅಡ್ಡಲಾಗಿ ಹೊಸಪೇಟೆ ಬಳಿ ಒಂದು ಅಣೆಕಟ್ಟನ್ನು ನಿರ್ಮಿಸಬೇಕೆಂದು ಬ್ರಿಟಿಷ್ ನೀರಾವರಿ ತಜ್ಞ ಆರ್ಥರ್ ಕಾಟನ್ ವರದಿ ನೀಡುತ್ತಾರೆ. ಆದರೆ ಬ್ರಿಟಿಷ್ ಸರ್ಕಾರ ಹಣಕಾಸಿನ ಕೊರತೆ ನೆಪದಲ್ಲಿ ಈ ಯೋಜನೆಯನ್ನು ಮುಂದಕ್ಕೆ ಹಾಕುತ್ತದೆ. 1940ರಲ್ಲಿ ಮದ್ರಾಸ್ ಸರ್ಕಾರ ಮತ್ತೆ ಯೋಜನೆಯನ್ನು ಕೈಗೆತ್ತಿಕೊಂಡಿತು. ಆಗಿನ ಮುಖ್ಯ ಇಂಜಿನಿಯರ್ ತಿರುಮಲ ಅಯ್ಯಂಗಾರ್ ಅವರನ್ನು ಕಾರ್ಯಯೋಜನೆ ವರದಿ ತಯಾರಿಸಲು ನೇಮಿಸಲಾಯಿತು. 1942 ತಿರುಮಲ ಅಯ್ಯಂಗಾರ್ ವರದಿ ಫಲದಿಂದ 1945 ಫೆಬ್ರವರಿ 28ರಂದು ಹೈದರಾಬಾದ್ ನಿಜಾಮ ಮತ್ತು ಮದ್ರಾಸ್ ಗವರ್ನರ್ ಆರ್ಥರ್ ಹೋಪ್ ಯೋಜನೆಗೆ ಅಡಿಗಲ್ಲು ಹಾಕಿ ಉದ್ಘಾಟಿಸಿದರು. ತಿರುಮಲ ಅಯ್ಯಂಗಾರ್ ಅವರ ಸವಿನೆನಪಿಗಾಗಿ ಅವರ ಹೆಸರಿನಲ್ಲಿ ತಿರುಮಲ ವನವನ್ನು ನಿರ್ಮಿಸಲಾಗಿದೆ. ಈ ವನದಲ್ಲಿ ತಿರುಮಲ ಅಯ್ಯಂಗಾರ್ ಅವರ ವಿಗ್ರಹವನ್ನು ಕೂಡ ಇಡಲಾಗಿದೆ. ತುಂಗಭದ್ರಾ ಅಣೆಕಟ್ಟನ್ನು ಹೊಸಪೇಟೆ ಬಳಿ ಇರುವ ತುಂಗಭದ್ರಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಈ ಅಣೆಕಟ್ಟು ಸರಿ ಸುಮಾರು 1.5 ಮೈಲಿ ಅಂದರೆ 2.5 ಕಿಲೋಮೀಟರ್ ಅಷ್ಟು ಉದ್ದ ಇದೆ. ಈ ಯೋಜನೆಯನ್ನು ನೀರಾವರಿ ಹಾಗೂ ಪ್ರವಾಹ ನಿಯಂತ್ರಣ ಮತ್ತು ವಿದ್ಯುತ್ ಉತ್ಪಾದನಾ ಉದ್ದೇಶದಿಂದ ಕೂಡ ಜಾರಿಗೊಳಿಸಲಾಯಿತು. ಸರಿಸುಮಾರು 127 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯವನ್ನು ಹೊಂದಿದೆ. 2024ರಲ್ಲಿ 19ನೇ ಕ್ರಸ್ಟ್ ಗೇಟ್ ಲಿಂಕ್ ಕಟ್ಟಾಗಿ ಗೇಟ್ ಕೊಚ್ಚಿ ಹೋದ ಘಟನೆ ದೇಶಾದ್ಯಂತ ಚರ್ಚೆಗೆ ಕಾರಣವಾಗಿತ್ತು. ಗೌರ್ಮೆಂಟ್ ಆಫ್ ಇಂಡಿಯಾ ತುಂಗಭದ್ರಾ ಬೋರ್ಡ್ ಸುಂದರವಾಗಿರುವಂತಹ ವೈಕುಂಠ ಗೆಸ್ಟ್ ಹೌಸ್ ಅನ್ನು ನಿರ್ಮಿಸಿದೆ. ವೈಕುಂಠ ಗೆಸ್ಟ್ ಹೌಸ್ ವ್ಯೂ ಪಾಯಿಂಟ್ಗೆ ಬಂದ ಬಸ್ಸಲ್ಲೇ ಕೆಳಗೆ ಹಿಂತಿರುಗಿ ಟಿ.ಬಿ. ಡ್ಯಾಮ್ ಉದ್ಯಾನವನಕ್ಕೆ ಹೊರಟೆವು. ಸುಂದರ ಉದ್ಯಾನವನಕ್ಕೆ ಪ್ರವೇಶ ಪಡೆದ ನಂತರ ಆ ಉದ್ಯಾನವನದಲ್ಲಿರುವ ಮತ್ಸ್ಯಾಲಯಕ್ಕೆ ತೆರಳಿ ಅದರೊಳಗಿರುವ ವಿವಿಧ ಬಗೆಯ ಸುಂದರವಾದ ಮೀನುಗಳನ್ನು ಕಣ್ತುಂಬಿಕೊಂಡೆವು. Silence reminds me of what's left behind me for now. There's a broken down car parked outside the barn up the road, and a weather vane hanging all crooked from the rain and the snow. I'm a half mile past where we ran. ಮತ್ಸ್ಯಾಲಯದಿಂದ ಹೊರಬಂದ ನಂತರ ವಾಟರ್ ಫೌಂಟನ್ಗಳನ್ನು ನೋಡಿ ಆನಂದಿಸಿದೆವು. If you're reading this now, please remember
good times we had. Don't forget about the moments we tried, we cried, and we laughed. There's a good chance our paths will eventually meet up somehow. Just know I had good reason to go if you're reading this now. I spent too many nights with the lights out, replaying this scene. Where we shared the same space, the same beautiful place in my dreams. And I kick at the walls, I keep tripping on old memories. And I try to sing along to the song on this old record machine, but I can't get the words to come out right. I forget this whole melody. If you're reading this now, know I'm wondering how things would be if I bump into you or the things that you do when I leave. There's a million little things that I'll miss. Just know that somehow you don't need another. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ತಪ್ಪದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.